ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ. ಪ್ರತಿಯೊಂದು ಧರ್ಮಗಳಲ್ಲಿಯೂ ಕೂಡ ಪ್ರಾರ್ಥನೆ ದೇವರನ್ನ ಹೊಗಳುವುದೇ ಆಗಿದೆ. ಈ ಪ್ರಾರ್ಥನೆಯಿಂದ ಮನಸ್ಸಿಗೆ ಶಕ್ತಿ, ಸ್ಥೈರ್ಯ, ಧೈರ್ಯಗಳು ಲಭಿಸುತ್ತದೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ಎಂದಿನಂತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇವತ್ತು ಮಂಗಳವಾರ, ಇವತ್ತು ಯಾವೆಲ್ಲ ವಿಶೇಷ ವಿಚಾರಗಳನ್ನ ಹೊತ್ತು ಬಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಲೋಕವೆಲ್ಲ ಪರಮಾತ್ಮನ ಪ್ರಿಯವಾಗಿರ್ತಕ್ಕಂಥ ಈ ಲೋಕ ಜಗತ್ ಪ್ರಿಯ. ಯಾವತ್ತು ಅವನಿಗಿಷ್ಟವೋ, ಎಂದು ಅವನಿಗಿಷ್ಟವೋ ಅವನು ಕದಲಿಸ್ತಾ ಇರ್ತಾನೆ. ಲೋಕಾರೂಢಿಯಾಗಿರ್ತಕ್ಕಂಥ ಮಾತೇನು ಅಂದರೆ, ಪರಮಾತ್ಮನಿಗೆ ಯಾವತ್ತಿದ್ರೂ ಒಂದು ಹುಲ್ಲು ಕಡ್ಡಿ ಅಲ್ಲಾಡಿಸದೇ ಇದ್ರೂ ಜಗತ್ತು ಪೂರ್ತಿ ಅವನ ಇಚ್ಛೆ ಇದ್ದ ಹಾಗೆ ನಡೆಯುತ್ತೆ ಅಂತ. ಒಂದೊಂದು ಹುಲ್ಲು ಕಡ್ಡಿ ಅಲ್ಲಾಡಿಸ್ಬೇಕಾದ್ರೂ ಅವನ ಮಾರ್ಗದಲ್ಲೇ ನಾವು ನಡೆದರೆ ಮಾತ್ರ, ನಮ್ಮ ಮನಸ್ಸು ಅವನಿಗೆ ಹೊಂದ್ಕೊಂಡಿದ್ರೆ ಮಾತ್ರ. ಜಗತ್ತಲ್ಲಿ ಇಂಥ ಒಂದು ಮಹಾ ಸೇನೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವನು, ಇಂಥ ಒಂದು ಲೋಕದಲ್ಲಿರ್ತಕ್ಕಂಥ ಜನಗಳನ್ನು ನಡೆಸ್ಕೊಂಡು ಹೋಗೋನು ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ. ಅದರಲ್ಲೂ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳವಾರ, ಈ ಒಂದು ಸುಬ್ರಹ್ಮಣ್ಯ ಬಹಳ ವೈಶಿಷ್ಟ್ಯತೆ. ನಿನ್ನೆ ದಿವಸ ಏಕಾದಶಿ ಅಂತ ಹೇಳಿದ್ವಿ, ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸೃಷ್ಟಿ ಅಂತ ಕರಿತೀವಿ. ಅಂದರೆ ಇವತ್ತು ಸೃಷ್ಟಿ ಅಲ್ಲದೇ ಇದ್ರೂ ಸುಬ್ರಹ್ಮಣ್ಯ ಸೃಷ್ಟಿ ಅಂದರೆ ಏನೋ ಹಾವನ್ನು ಓಡಿಸು ಅಂತ. ಸುಬ್ರಹ್ಮಣ್ಯ 6 ದಿಕ್ಕಲ್ಲಿ ವಿಶೇಷವಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಓಡಿಸ್ತಕ್ಕಂಥ ಸುದಿನ ಅಂತ. ಇವತ್ತೇ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ 6 ವಿಧವಾದ ಮುಖಗಳನ್ನು, ದರ್ಶನವನ್ನು ಸಾಕ್ಷಾತ್ ಪಾರ್ವತಿ ದೇವಿಗೆ ತೋರಿಸ್ತಕ್ಕಂಥ ದಿನ. ಈ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನೆಂದರೆ, ಪರಮಾತ್ಮ ಕೇಳ್ತಾನಂತೆ, ನಿನಗೆ ಜ್ಯೇಷ್ಠ ಪುತ್ರ ದೊಡ್ಡವನೋ ಅಥವಾ ಶ್ರೇಷ್ಠವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಬಹಳ ಮುಖ್ಯನೋ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ಜ್ಯೇಷ್ಠ ಪುತ್ರನೇ ಸಾಕ್ಷಾತ್ ಮಹಾಗಣಪತಿ, ಅವನಿಗೆ 6 ಲೋಕಗಳು ಕೊಟ್ಟರೆ ಬಹಳ ಮುಖ್ಯ ಅಂತಾನೆ. ಅಯ್ಯೋ, ನನಗೆ 6 ಲೋಕಗಳು ಪರಮೇಶ್ವರ ಇಷ್ಟು ಮಟ್ಟಿಗೆ ಒಂದು ಅಭಿಮಾನ ಇಟ್ಕೊಂಡು, ಒಂದು ಅನುಬಂಧ ಇಟ್ಕೊಂಡು ಕೊಟ್ಟಿರಬೇಕಾದ್ರೆ ನಾನು ಇದಕ್ಕೆ ಸಾಟಿಯಾಗಿಲ್ಲ. ನಾನು ಯಾವತ್ತಿದ್ರೂ ಇದನ್ನು ಆಶೀರ್ವಾದ ಮಾಡಿ ನನ್ನ ಸಹೋದರನಾಗಿರ್ತಕ್ಕಂಥ ತಮ್ಮನಿಗೆ ಕೊಟ್ಟುಬಿಡ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ ಅಂಥೇಳಿ ಅದರಲ್ಲಿ ತಿರುಪರಗೊಂಡ್ರಂ, ತಿರುಚಂದೂರ್, ಪಳನಿ, ಸ್ವಾಮಿಮಲೈ, ತೀರ್ಥಣಿ, ಫಲಮುದರ್, ಚೋಲೈ, ಈ 6 ಕ್ಷೇತ್ರಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಮನುಷ್ಯ ಜೀವನದಿಂದ ಓಡಿಸ್ತಕ್ಕಂಥದ್ದೇ ಈ 6 ವಿಧವಾದ ಜೀವನವಾಗಲಿ. ಜಗತ್ತಲ್ಲಿ ಎಲ್ಲ ಜನಗಳಿಗೆ ಇರತಕ್ಕಂಥ ಈ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನೀನೊಬ್ಬನೇ ಸಾಟಿ ಅಂತಾನೆ. ಅಂಥ ಒಂದು ವೈಶಿಷ್ಟ್ಯತೆ ಈ 6 ಕ್ಷೇತ್ರಗಳ ಏಕಕಾಲಕ್ಕೆ ದರ್ಶನ ಮಾಡಿದಾಗ, ಸುಬ್ರಹ್ಮಣ್ಯನ ಅನುಗ್ರಹ ನಾವು ಪಡೆದಾಗ ಜಗತ್ ಸಿದ್ಧಿಯಾಗತ್ತೆ. ಅದಕ್ಕೆ ಒಂದೊಂದಾಗಿ ಎಲ್ಲರೂ ಯಾತ್ರೆಗಳನ್ನು ಮಾಡ್ತೀರಾ, ಭಾಳ ಸಂತೋಷ. 6 ವಿಧವಾದ ಸುಬ್ರಹ್ಮಣ್ಯ ವಿಚಾರಗಳು ತಿಳಿಸ್ಕೊಟ್ಟಿದ್ದೀನಿ, ಭಾಳ ಸಂತೋಷ. ಆದರೆ ನಿಮಗೆ ಒಂದು ವಿಚಾರ ಅಂದರೆ, ಈ 6 ಮುಖಗಳ ಸುಬ್ರಹ್ಮಣ್ಯ ಷಣ್ಮುಖ ಪ್ರಿಯನಂದನ ಅಂತ ಸೋಮವಾರದಲ್ಲಿ ಸಿಂಗಲ್ ಸುಬ್ರಹ್ಮಣ್ಯ ಅಂದರೆ ಒಬ್ಬನೇ ಸುಬ್ರಹ್ಮಣ್ಯ, ಹೆಂಡತೀರು ಇಲ್ಲದೆ ವೇಲಾಯುಧನಾಗಿ ಒಬ್ಬನೇ ನಿಂತಿರ್ತಾನೆ. ಅದೇ ಮಂಗಳವಾರದಲ್ಲಿ ವಳ್ಳಿ ದೇವಸೇನಾ ಸಮೇತ 6 ಮುಖ ಸುಬ್ರಹ್ಮಣ್ಯ ನವಿಲ್ ಮೇಲೆ ಕೂತ್ಕೊಂಡು, ವಿಶೇಷವಾಗಿ ಸರ್ಪಯೋಗದಲ್ಲಿ, ಅಂದರೆ ನವಿಲು ಸರ್ಪವನ್ನು ಇಟ್ಕೊಂಡಿರುತ್ತೆ ನೋಡಿ. ನೀವು ಅಕಸ್ಮಾತ್ ವಿಷಜಂತುವಾಗಿರ್ತಕ್ಕಂಥ ಮನಸ್ಸಿಟ್ಕೊಂಡಿದ್ದರೆ ನಾನು ಹಾವಾಗಿರ್ತೀನಿ ನಿಮ್ಮ ಜೀವನದಲ್ಲಿ, ಇಲ್ಲವೇ ನಾನೇ ಸ್ವಯಂ ಸುಬ್ರಹ್ಮಣ್ಯನಾಗ್ತೀನಿ. ಈ ಅರಿಷಡ್ವರ್ಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರಗಳನ್ನ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡಿ ಓಡಿಸ್ತೀನಿ ಅಂತಾನೆ. ಪ್ರತಿಯೊಬ್ಬನಿಗೂ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಹಾಗೆ ಕಾಮಕ್ರೋಧಾದಿಗಳು ಪ್ರತಿಯೊಬ್ಬನಿಗೂ ಇರಬೇಕು, ಜಾಸ್ತಿ ಇರಬಾರ್ದು, ಕಮ್ಮಿ, ಲಿಮಿಟೇಷನ್ಸ್, ಕಂಟ್ರೋಲ್ ಇಟ್ಕೋಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಹೋಗ್ತಾ 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 ಯೌವನದ ಹತ್ತಿರ ಹೋಗ್ತಾನೆ. 8 ವಯಸ್ಸವರೆಗೂ ಸಾಕ್ಷಾತ್ ಅವನ ತಾಯಿಯಲ್ಲಿರ್ತಕ್ಕಂಥ ಋಣದಲ್ಲಿರ್ತಾನೆ ಅಂತ. ಅಂದರೆ ಅವನಿಗೆ ಅಕಸ್ಮಾತ್ ಮಗು ಸತ್ತರೆ, ಮಗು ಹುಟ್ಟಿದರೆ, ಅಥವಾ ಜೀವನ ಪರ್ಯಂತ 8 ವಯಸ್ಸಿನವರೆಗೂ ತಂದೆ ತಾಯಿ ಜೊತೆ, ಆ ತಾಯಿ ಜೊತೆಗೆ ಅವನ ಮಗು ಇದ್ದರೆ, 8 ವರ್ಷದವರೆಗೂ ಅಕಸ್ಮಾತ್ ಕಾಲಕ್ರಮೇಣ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಇದಕ್ಕೆಲ್ಲ ಕಾರಣ ಏನು ಅಂದರೆ ತಾಯಿ ಮನೆ ಕರ್ಮ. 12 ವಯಸ್ಸಿನವರೆಗೂ ಇದ್ದರೆ ವಿಶೇಷವಾಗಿ ತಂದೆ ಮನೆ ಕರ್ಮ. ಅಂದರೆ ಅದರೊಳಗೆ ಮಗು ಸತ್ತರೆ, ಅಥವಾ ಮಗುಗೆ ಏನಾದರೂ ಆದರೆ, ಅಥವಾ ಹುಡುಗನಿಗೆ ಯಾವುದಾದ್ರೂ ಪ್ರಾಯದಲ್ಲಿ ಮನೆ ಬಿಟ್ಟು ಓಡಿ ಹೋದರೆ, ಇಷ್ಟೆಲ್ಲ ಜೀವನ ನಡ್ಕೊಂಡು ಹೋಗ್ತಕ್ಕಂಥದ್ದು 12 ವರ್ಷದವರೆಗೂ ಇದ್ದರೆ ಇದು ತಂದೆ ಮನೆ ದೋಷ. ಅದೇ ರೀತಿಯಾಗಿ 16 ವರ್ಷದವರೆಗೂ ಮುಪ್ಪಿನ ವಯಸ್ಸಿನವರೆಗೂ, ಅಂದರೆ 16ರಿಂದ ಮುಪ್ಪಿನ ವಯಸ್ಸಿನವರೆಗೂ ಇರತಕ್ಕಂಥ ಜೀವನ ಸಾಕ್ಷಾತ್ಕಾರ ಅಂತ ಕರಿತೀವಿ. ಈ ಸಾಕ್ಷಾತ್ಕಾರಕ್ಕೆ ಯಾರು ಸಾಕ್ಷಿ?
ಪಾರ್ವತಿ ಪರಮೇಶ್ವರು. ಯದ್ಭಾವಂ ತದ್ಭವತಿ. ನಮ್ಮ ಭಾವನೆಗಳಿದ್ದಾಗೆ ನಡೆಸ್ಕೊಂಡು ಹೋಗ್ತಾನೆ. ಅದಕ್ಕೆ ಇವತ್ತಿನ ದಿವಸ ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ನಿಮ್ಮ ಭಾವನೆಗಳು ಏನೇನು ಅನ್ನೋದು ಯದ್ಭಾವಂ ತದ್ಭವತಿಗಳನ್ನ ರೂಪಿಸ್ಕೊತಾ ಹೋಗ್ತೀರ. ಒಬ್ಬನು ಕೆಟ್ಟವನಾಗಬೇಕು ಅಂತಲೇ ಇಚ್ಛೆ ಪಡ್ತಾನೆ, 24 ಗಂಟೆ ಕೆಟ್ಟವನೇ ಇರ್ತಾರೆ, ಚೇಂಜ್ ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದು ಮೇಷ್ಟ್ರು ಬಹಳ ವಿಶೇಷ ಅಂದರೆ ಅವನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಪಾಠ ಮಾಡ್ತಾ ಇದ್ಬೇಕಾದ್ರೆ ಇವನು ಕಳ್ಳ ಆಗಲಿ, ಇವನು ಪೊಲೀಸ್ ಆಗಲಿ, ಇವನು ಡಾಕ್ಟರ್ ಆಗಲಿ, ಇವನು ಇಂಜಿನಿಯರ್ ಆಗಲಿ ಅಂತ ಪಾಠ ಮಾಡಲ್ಲ. ಅವನು ಸಮಾನವಾಗಿ ಎಲ್ಲರಿಗೂ ಒಂದೇ ರೀತಿಯಾದ ಪಾಠ ಮಾಡ್ತಾನೆ. ಆದರೂ ಸಹ ವಿಧಿ ನೋಡಿದ್ರೆ ಒಬ್ಬನ ಲಾಯರು, ಒಬ್ಬನ ಪೊಲೀಸು, ಇನ್ನೊಬ್ಬ ಕಳ್ಳ, ಇನ್ನೊಬ್ಬ ಜಡ್ಜು, ಹೀಗೆ ನಾನಾ ರೀತಿಯಾದ ಒಂದು ವಿದ್ಯಾಸಂಸ್ಥೆಯಲ್ಲಿ ಬೆಳೆದು ನಿಂತವನ ಅವನ ದಾರಿಯನ್ನು ಅವನೇ ಹುಡ್ಕೊತಾನೆ. ಇದನ್ನೇ ಕರ್ಮ ಅಂತ ಕರೆಯೋದು. ಈ ಕರ್ಮಗಳನ್ನು ನೀವೆಲ್ಲ ಕಳ್ಕೋಬೇಕು ಅಂದರೆ ನಾನು ಪ್ರಯತ್ನ ಪಡಬೇಕು. ಕರ್ಮ ಅನ್ನೋದು ಜೀವನದಲ್ಲಿ ಯಾರನ್ನೂ ಬಿಟ್ಟಿದ್ದಲ್ಲ. ಅದಕ್ಕೆ ಇಂತಹ ಒಂದು ಜೀವನದ ಕರ್ಮ ಪರಿವರ್ತನೆ ಆಗಬೇಕು. ನೀವೆಲ್ಲ ಹೇಗೆ ಪರಿವರ್ತನೆ ಆಗಬೇಕು, ಇದಕ್ಕೆ ಮೂಲ ರಹಸ್ಯ ನಾನು ಹೇಳ್ಕೊಡ್ತೀನಿ ಕೇಳಿ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಕಷ್ಟವನ್ನು ಪಡಲೇಬಾರ್ದು ಅನ್ನೋ ಆಸೆ ಭಾಳ ಜನಕ್ಕಿದೆ. ಎಷ್ಟೋ ಜನಕ್ಕೆ ದುಡ್ಡು 24 ಗಂಟೆ ಜೋಬಲ್ಲಿ ಇರಲೇಬೇಕು ಅನ್ನೋದು ಆಸೆ ಇದೆ. ಆದರೆ ಈ ಕರ್ಮಗಳನ್ನು ಕಳ್ಕೊಂಡ ಮೇಲೇ ಅದೆಲ್ಲ ಲಭಿಸೋದು. ಅದಕ್ಕೆ ನ ಕರ್ಮಣ್ಯೇವ ಅಕಾರಸ್ಯೇ ಅಂತ ಕರೀತಾರೆ. ಅದಕ್ಕೆ ಕರ್ಮಫಲಗಳನ್ನು ನಕರ್ಮಣ ಅಂತ ಹೇಳಿದಾಗ ನೀನು ಕರ್ಮಫಲವನ್ನು ಕಳೆದಾಗ ಆಗ ಅಧಿಕಾರ ನಿಮಗೆ ಸಿಗತ್ತೆ ಅಂತ. ಇಂಥ ಒಂದು ಅಧಿಕಾರ ಸಿಗಲಿ, ಭಗವಂತನ ನಿಮಗೆ ಯಾವತ್ತೂ ಜೊತೆ ಇರಲಿ, ಅದಕ್ಕೆ ಪ್ರಯತ್ನ ಹೇಗೆ ಪಡಬೇಕು, ಸೃಷ್ಟಿಯ ನಾಮಕರಣ ಇವತ್ತಿನ ದಿವಸ ಸ್ಕಂಧಾನುಗ್ರಹದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಸ್ಕಂದ ಅಂದರೆ ಮಗು, ಬಾಲ್ಯ ಅವಸ್ಥೆ, ಜೀವನ ಅಂತ. ಅಂದರೆ ಒಬ್ಬನೇ ನಿಂತ್ಕೊಂಡಿರತಕ್ಕಂಥ ನಿಮ್ಮ ಜೀವನದಲ್ಲಿ ಹೆಂಡತಿ ಮಕ್ಕಳು ಯಾರೂ ಇರಲ್ಲ, ಒಬ್ಬನೇ. ಅಂದರೆ ಬರುವಾಗ ಒಬ್ಬನೇ, ಹೋಗುವಾಗ ಒಬ್ಬನೇ. ಮಧ್ಯದಲ್ಲಿರ್ತಕ್ಕಂಥ ಜೀವನ ಯಾರ್ದು? ಅದೇ ಷಣ್ಮುಗಂದು. ನಿಮ್ಮ ಜೀವನದ ಹಾದಿಯನ್ನು ಹೂವಾಗಿ ಮಾಡ್ತಾನೋ ಮುಳ್ಳಾಗಿ ಹಾಗೆ ಉಳಿಸ್ತಾನೋ ಅದು ನಿಮಗೆ ಬಿಟ್ಟಿದ್ದು. ನೀವು ಮಾಡ್ಕೊಂಡಿರೋ ಕರ್ಮ ನೀವೇ ಅನುಭವಿಸ್ಬೇಕು. ಏನಂತೀರಾ? ಬಂದೆ.